ಟೈಮ್ಗೆ ಸ್ವಾಗತ. ಬಹಳ ಮುಖ್ಯವಾಗಿ ವೋಟರ್ ಐಡಿಗೆ ಆಧಾರ್ ಲಿಂಕ್ ಆಗ್ತಾ ಇದೆ. ವೋಟರ್ ಐಡಿಗೆ ಆಧಾರ್ ಲಿಂಕ್ ಆಗ್ತಾ ಇದೆ. ಇನ್ನು ಮುಂದೆ ಅಲ್ಲೊಂದು ವೋಟ್ ಇಲ್ಲೊಂದು ವೋಟ್ ಡಬಲ್ ವೋಟ್ ಇದೆಲ್ಲ ಇರೋದಿಲ್ಲ. ಇಂಥ ಒಂದು ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಬಂದಿದೆ. ಅದರ ಬಗ್ಗೆ ಹೇಳ್ತೀನಿ. ಆಮೇಲೆ ಅದಕ್ಕಿಂತಲೂ ಹೆಚ್ಚಾಗಿ ಕುಮಾರಸ್ವಾಮಿ ಅವರ ಈ ಕೇತಗಾನಹಳ್ಳಿ ಅಲ್ಲಿರುವಂತಹ ಜಮೀನು ಅಲ್ಲಿ ಭೂ ಕಬಳಿಕೆಯಾಗಿದೆ ಅಂತೇಳಿ ಹೈಕೋರ್ಟ್ ಆದೇಶದ ಮೇರೆಗೆ ಇವತ್ತು ಅಧಿಕಾರಿಗಳು ಅಲ್ಲಿ ಒಂದು ರೀತಿಯಲ್ಲಿ ಸರ್ವೆಯನ್ನು ನಡೆಸಿದ್ರು. ಆಮೇಲೆ ನಮ್ಮ ನೆಚ್ಚಿನ ಸುನಿತಾ ವಿಲಿಯಮ್ಸ್ 9 ತಿಂಗಳ ಬಳಿಕ ಬಾಹ್ಯಾಕಾಶದಿಂದ ಭೂಮಿಗೆ ಬರ್ತಾ ಇದ್ದಾರೆ. ಅದರ ನೇರ ಪ್ರಸಾರವನ್ನು ಕೂಡ ರಾತ್ರಿ ನಿಮಗೆ ತೋರಿಸ್ತೀವಿ. ಈ ಎಲ್ಲಾ ವಿಚಾರಗಳ ಜೊತೆಗೆ ಇನ್ನಷ್ಟು ಸಾಕಷ್ಟು ಸುದ್ದಿಗಳಿದೆ, ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಮುಸ್ಲಿಂ ಗುತ್ತಿಗೆದಾರರ ಮೀಸಲಾತಿ ವಿಧೇಯಕ ಮಂಡನೆ, ಸರ್ಕಾರದ ನಡೆಗೆ ಕೇಸರಿ ಸೇನೆ ಖಂಡನೆ, ಸುಪ್ರೀಂ ಮೆಟ್ಟಿಲೇರಲು ಬಿಜೆಪಿ ಚಿಂತನೆ. ಮರಾಠಿ ಪುಂಡರ ವಿರುದ್ಧ ತೀವ್ರಗೊಂಡ ಕದನ, ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ಗೆ ತೀರ್ಮಾನ, ಕೆಲ ಹೋರಾಟಗಾರರ ವಿರುದ್ಧ ವಾಟಾಳ್ ಅಸಮಾಧಾನ. ದೇಶದಲ್ಲಿ ಅಕ್ರಮ ಮತದಾರರದ್ದೇ ಅಬ್ಬರ, ಎಲ್ಲದಕ್ಕೂ ಬ್ರೇಕ್ ಹಾಕಲು ಚುನಾವಣಾ ಆಯೋಗ ತಂತ್ರ, ವೋಟರ್ ಐಡಿಗೆ ಆಧಾರ್ ಲಿಂಕ್ ಮಾಡಿಸಲು ನಿರ್ಧಾರ. ಭೂಮಿಗೆ ಮರಳುತ್ತಾ ಇದ್ದಾರೆ ಸುನಿತಾ ವಿಲಿಯಮ್ಸ್. ಮಧ್ಯರಾತ್ರಿ 3ಕ್ಕೆ ಲ್ಯಾಂಡಿಂಗ್ ಫಿಕ್ಸ್, ಸೇಫ್ ಲ್ಯಾಂಡ್ಗೆ ಪ್ರಾರ್ಥಿಸ್ತಾ ಇದೆ ಇಡೀ ಜಗತ್ತು. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಒಂದಂತೂ ನಿಮಗೆ ಗೊತ್ತಿದೆ, ಪ್ರತಿಯೊಂದಕ್ಕೂ ಕೂಡ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಮತ್ತೆ ನಮಗೆ ಮೆಸೇಜ್ ಬರ್ತಾ ಇತ್ತು. ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ರಾ, ಪಾನ್ ಕಾರ್ಡ್ ಲಿಂಕ್ ಮಾಡಿದ್ರಾ, ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ರಾ, ಪಾನ್ ಕಾರ್ಡ್ ಲಿಂಕ್ ಮಾಡಿದ್ರಾ. ಓಕೆ, ಮಾಡಿದ್ವಿ. ನಾವೆಷ್ಟೇ ಆಧಾರ್ ಪಾನ್ ಲಿಂಕ್ ಮಾಡಿದ್ರು ಕೂಡ 10 ರೂಪಾಯಿ 5 ರೂಪಾಯಿ ಎಲ್ಲ ಕಟ್ ಆಗೋದು, ಬ್ಯಾಂಕಿಂದ ಕಟ್ ಆಗೋದು ನಮಗೆ ಗೊತ್ತೇ ಆಗ್ತಾ ಇರಲಿಲ್ಲ, ಬೇರೆ ವಿಚಾರ. ಈ ಸಂದರ್ಭದಲ್ಲಿ ನಾವೊಂದು ಮಾತನ್ನ ಕೇಳ್ತಾ ಇದ್ವಿ. ಇಷ್ಟೆಲ್ಲ ಡಿಜಿಟಲ್ ಯುಗ ಇದೆಯಲ್ಲ, ಇಷ್ಟೆಲ್ಲ ಏನು ಅಕ್ರಮ ಮತದಾನ ಆಗ್ತಾ ಇದೆಯಲ್ಲ, ಈ ವೋಟರ್ ಐಡಿಗೆ ಯಾಕೆ ಸ್ವಾಮಿ ಆಧಾರ್ ಲಿಂಕ್ ಮಾಡಕ್ಕಾಗಲ್ಲ? ಆಧಾರ್ ಲಿಂಕ್ ಮಾಡಿದ್ರೆ ನಾಳೆ ಆನ್ಲೈನ್ ಅಲ್ಲಿ ಕೂಡ ವೋಟ್ ಹಾಕಬಹುದು. ಕೆಲವರಿಗೆ ಕರ್ನಾಟಕದಲ್ಲಿ ಇರುತ್ತೆ, ತಮಿಳುನಾಡಲ್ಲಿ ಒಂದು ವೋಟ್ ಇರುತ್ತೆ, ಆಮೇಲೆ ಆ ಏರಿಯಾದಲ್ಲಿ ಒಂದು ವೋಟ್ ಇರುತ್ತೆ, ಈ ಏರಿಯಾದಲ್ಲಿ ಇರುತ್ತೆ. 2-3 ಐಡಿ ಕಾರ್ಡ್ ಇದ್ದವರು ಇದ್ದಾರೆ. ಆಮೇಲೆ ಯಾರ್ಯಾರನ್ನು ತಂದು ವೋಟ್ ಹಾಕಿಸೋರು ಇದ್ದಾರೆ. ಈಗ ಇನ್ನು ಮುಂದೆ ಹಂಗಾಗಲ್ಲ. ಚುನಾವಣಾ ಆಯೋಗ ಒಂದು ನಿರ್ಧಾರ ಕೈಗೊಳ್ತಾ ಇದೆ. ನೀವು ವೋಟರ್ ಐಡಿ ಇಟ್ಕೊಂಡ್ರೆ ನೀವು ಬೇಕಿದ್ರೆ ಜಮ್ಮು ಕಾಶ್ಮೀರದಲ್ಲಿರಿ, ಕೇರಳದಲ್ಲಿರಿ, ಬೀದರಲ್ಲಿರಿ, ಮಂಗಳೂರಲ್ಲಿರಿ, ನೀವು ಎಲ್ಲಿ ವೋಟ್ ಹಾಕ್ತೀರೋ ವೋಟ್ ಮಾತ್ರ ಒಂದೇ. ಇಂಥ ಒಂದು ನಿರ್ಧಾರಕ್ಕೆ ಬಂದಿದೆ. ಈ ತರ ಏನಾದ್ರೂ ಆದರೆ ಬಹುಶಃ ಹಿಂದೆಲ್ಲ ಆಗ್ತಾ ಇತ್ತಲ್ಲ, ಎಲ್ಲರನ್ನ ಹೆದರಿಸಿ ಬೆದರಿಸಿ ವೋಟ್ ಹಾಕೋದು ಎಲ್ಲ ನಿಂತು ಹೋಗ್ಬಿಡ್ತದೆ. ಬಹುಶಃ ನನ್ನ ಪ್ರಕಾರ ಒಂದು 2 ಕೋಟಿಯಷ್ಟಾದ್ರೂ ಅಕ್ರಮ ಮತದಾನಗಳು ನಿಂತು ಹೋಗಬಹುದೇನೋ. ಇಂಥ ಒಂದು ಮಹತ್ತರ ನಿರ್ಧಾರಕ್ಕೆ ಕೇಂದ್ರ ಚುನಾವಣಾ ಆಯೋಗ ಬಂದಿದೆ. ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಅಕ್ರಮ ಮತದಾರರಿಗೆ ಎಲೆಕ್ಷನ್ ಕಮಿಷನ್ ಶಾಕ್. ವೋಟರ್ ಕಾರ್ಡ್ಗೆ ಆಧಾರ್